ಹಲೋ ವೀಕ್ಷಕರೇ, ಸ್ನೇಹಿತರೆ, ನಾನಿವತ್ತು ಅಮ್ಮಂದಿರಿಗಾಗಲಿ ಆಂಟಿಂದಿರಿಗಾಗಲಿ ಮುಖದ ಮೇಲೆ ಭಂಗಿನ ಸಮಸ್ಯೆ ಇರುತ್ತೆ. ನೋಡೋಕೆ ಹೋದರೆ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತಲ್ವ. ಆ ಥರ ಇದ್ದವರು ಇದನ್ನು ಫಾಲೋ ಮಾಡಿದ್ರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ಕೋಬೋದು ಅಂತ. ನೋಡ್ತಾ ನೋಡ್ತಾ ನಿಮ್ಮ ಮುಖದ ಮೇಲೆ ಎಷ್ಟೇ ಭಂಗಿನ ಸಮಸ್ಯೆ ಇದ್ರೂ ಕೂಡ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ನೋಡಿ, ನೀವು ಕೂಡ ಫಾಲೋ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆದರೆ ಮತ್ತೆ 4 ಜನರಿಗೆ ಶೇರ್ ಮಾಡಿ. ಹಾಗೆ ಸ್ಕಿನ್ ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಆಗುತ್ತೆ ಅಂದರೆ ಯೂಸ್ ಮಾಡಿದ ಮೇಲೆ ಸಿಗುವಂಥ ರಿಸಲ್ಟು. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ. ಇವಾಗ ತೋರಿಸ್ತಾ ಇರುವಂಥದ್ದು ಏನಪ್ಪ ಇದು ಎಲೆ, ಇದನ್ನು ಯೂಸ್ ಮಾಡೋದು ಯಾವ ರೀತಿ ಅಂತ ನೀವು ಯೋಚನೆ ಮಾಡ್ತಿರ್ತೀರ ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಆಗಲಿ ಭಂಗಿನ ಸಮಸ್ಯೆ ತುಂಬನೇ ಕಾಡ್ತಾ ಇರೋದು, ಯಾವುದೇ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನನ್ನ ಮುಖದ ಮೇಲೆ ಇರುವಂಥ ಭಂಗಿನ ಸಮಸ್ಯೆ ಕಡಿಮೆನೇ ಆಗಿಲ್ಲ ಅನ್ನೋರು ಇದನ್ನು ದೊಡ್ಡಪತ್ರೆ ಎಲೆ ಅಂತೀವಿ. ದೊಡ್ಡಪತ್ರೆ ಎಲೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಭಂಗಿನ ಸಮಸ್ಯೆಗೆ ಯೂಸ್ ಮಾಡಿ ನೋಡಿ, ತುಂಬಾ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ. ಹಾಗಾದರೆ ಯಾವ ರೀತಿ ಇದನ್ನು ರೆಡಿ ಮಾಡ್ಕೋಬೇಕಂತ ನೋಡಿ. ಇದು ದೊಡ್ಡಪತ್ರೆ ಎಲೆ ಎಲ್ಲರ ಮನೆಯಲ್ಲಿ ಕೂಡ ಇದು ಪಾಟಲ್ಲಿ ಹಚ್ಚಿರ್ತೀರ. ಒಬ್ಬರು ಮನೆಯಲ್ಲಿ ಇಲ್ಲದೆ ಇರೋರು ಎಲ್ಲಾದರೂ ಕೂಡ ಕೇಳಿ ನೋಡ್ಬೋದು, ಸಿಕ್ಕೇ ಸಿಗುತ್ತೆ. ಇವಾಗ ನೋಡಿ, ದೊಡ್ಡಪತ್ರೆ ಎಲೆ ಒಂದು ಈ ಥರ ನಾನು ಸಣ್ಣವಾಗಿ ಕುಟ್ಕೊಂಡು ತೊಗೊಳ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆ ರಸವನ್ನು ಇರುತ್ತಲ್ಲ ಸ್ನೇಹಿತರೆ, ಅದೇ ರಸ ನಮ್ಮ ಸ್ಕಿನ್ ಮೇಲೆ ಭಂಗಿನ ಸಮಸ್ಯೆ ಇದ್ದರೆ ಇದನ್ನು ಯೂಸ್ ಮಾಡಿ ನೋಡಿ, ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಎಷ್ಟೇ ಹಳೆ ಭಂಗಿರಲಿ ಎಲ್ಲನೂ ಕೂಡ ಮಾಯವಾಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುವಂಥದ್ದು ಇದು ದೊಡ್ಡಪತ್ರೆ ಎಲೆ. ಹಾಗಾದರೆ ದೊಡ್ಡಪತ್ರೆ ಎಲೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಅಜ್ವಾಯಿನದ ವಾಸನೆ ಬರುವಂಥ ದೊಡ್ಡಪತ್ರೆ ಎಲೆ. ಯಾರಿಗಾದರೂ ಗೊತ್ತಿದ್ದರೆ ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡ್ಬೋದು. ಸೇಮ್ ಅಜ್ವಾಯಿನದ ಸ್ಮೆಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇದು ಕೂಡ ಎಲೆ ಇರುತ್ತೆ. ಇವಾಗ ಇದು ಕುಟ್ಕೊಂಡಾಯಿತು. ಈ ಥರ ನೋಡಿ, ಒಂದಾದರೂ ಏನಾದರೂ ತೊಗೊಂಡ್ಬಿಡಿ. ಅದರಲ್ಲಿ ನಾವು ಇವಾಗ ಇದು ಕುಟ್ಕೊಂಡಿರೋಂಥದ್ದು ಹಾಕಬೇಕು. ಹಾಗೆ ರಸ ಇದ್ದರೂ ರಸ ಪೂರ್ತಿಯಾಗಿ ಇದರಲ್ಲಿ ಹಾಕ್ಕೊಂಡು ತಗೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಕೂಡ ಇದಕ್ಕೆ ಬೆಳೆಸ್ಕೊಂಡ್ಬಿಡಿ. ಅರ್ಧ ಲೋಟದಷ್ಟು ನೀರು ಹಾಕಿ ಮತ್ತೆ ಏನು ಮಾಡಬೇಕಂತ ತೋರಿಸ್ತೀನಿ, ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿಕೊಂಡು ಹೋಗಿ. ಇವಾಗ ಇದು ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ ನಾವು. ಹಾಗಾಗಿ ಒಗ್ಗರಣೆ ಕೊಡುವಂಥ ಪ್ಯಾನ್ ಇದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ಅದರಲ್ಲೇ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದು ಸ್ಟವ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿದು ಕುದಿಸ್ಬೇಕು. ಎಲ್ಲಿವರೆಗೂ ಇದನ್ನು ಕುದಿಸ್ತೀವಿ ಅಲ್ಲಿ ತನಕ ಇದೇನಾಗುತ್ತೆ ಅಂದರೆ ಇದು ದೊಡ್ಡಪತ್ರೆ ಎಲೆ ರಸ ಏನಾಗುತ್ತೆ ಅಂದರೆ ನೀರಲ್ಲೆಲ್ಲ ಕೂಡ ಇಳ್ಕೊಳ್ಳುತ್ತೆ. ಈ ದೊಡ್ಡಪತ್ರೆ ಎಲೆ ರಸ ನಮ್ಮ ಸ್ಕಿನ್ ಮೇಲೆ ಭಂಗಿನ ಸಮಸ್ಯೆ, ಜಾಸ್ತಿ ಪಿಗ್ಮಿಟೇಷನ್ ಇದೆ ಅಂದ್ರೆ ಇದನ್ನು ಯೂಸ್ ಮಾಡಿ ಅಮ್ಮಂದಿರಾಗಲಿ ಆಂಟಿಂದಿರಾಗಲಿ ಎಷ್ಟೇ ಏಜ್ ಆದವರಾಗಲಿ ಯೂಸ್ ಮಾಡ್ತಾ ಮಾಡ್ತಾ ನೋಡಿಬಿಡಿ, ನಿಮ್ಮ ಭಂಗಿನ ಸಮಸ್ಯೆ ನೀವೇ ನೋಡಿ ಆಶ್ಚರ್ಯಪಟ್ಬಿಡ್ತೀರ. ಅಷ್ಟು ಬೇಗನೆ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡ್ಬೋದು. ಇವಾಗ ನೋಡಿ, ನಾನಿದು ನೋಡ್ತಾ ಇರ್ಬೋದು, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ಕಡಿಮೆ ಕ್ವಾಂಟಿಟಿ ಆಗುತ್ತೆ ನೀರು ಕೂಡ. ಅಲ್ಲಿವರೆಗೂ ಕೂಡ ಇದನ್ನು ಬಾಯ್ಲ್ ಮಾಡಿ. ಎಷ್ಟು ತನಕ ಬಾಯ್ಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನೀರು ಕೂಡ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ಬಾಯ್ಲ್ ಮಾಡಲೇಬೇಕು. ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ. ಈ ಥರ ನೋಡಿ, ₹1 ಕೂಡ ಖರ್ಚು ಮಾಡುವಂಥ ಅವಶ್ಯಕತೆನೇ ಬೀಳಲ್ಲ. ಈ ಥರ ಮನೇಲಿದ್ದರೆ ಖಂಡಿತವಾಗಿ ಫಾಲೋ ಮಾಡ್ಬೋದು. ನೋಡಿ, ಇವಾಗ ಕುದಿಸ್ಕೊಂಡು ತೊಗೊಂಡಾಯಿತು. ಇವಾಗ ಇದು ಕುದಿಸಿರೋಂಥ ನೀರು ಸೋದಿಸ್ಕೊಂಡು ತೊಗೋಬೇಕು. ನೋಡಿ, ಈ ಥರ ಸೋದಿಸ್ಕೊಂಡು ತೊಗೊಳ್ಳಿ. ಸೋದಿಸ್ಕೊಂಡು ತೊಗೊಂಡಾಯಿತು. ಸೋದಿಸಿದಾದ್ಮೇಲೆ ನಾನು ಇದಕ್ಕೆ ಏನಪ್ಪ ಸೇರಿಸ್ತೀನಿ ಅಂದರೆ ಸ್ನೇಹಿತರೆ, ಈ ಪವರ್ಫುಲ್ ಆಗಿರುವಂಥ ದೊಡ್ಡಪತ್ರೆ ಎಲೆ ನೀರು. ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬೆರೆಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು 1-2 ಸ್ಪೂನಷ್ಟು ಹಾಕ್ಕೊಂಡು ತೊಗೊಳ್ಳಿ. ಇದು ಬಿಸಿ ಬಿಸಿ ಎಲ್ಲನೂ ಕೂಡ ಬಿಸಿ ಬಿಸಿ ಇರುವಾಗಲೇ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ತೊಗೊಳ್ಳಿ ಫಾಸ್ಟಾಗಿ. ಯಾಕಂದರೆ ನಮಗೆ ಬೇಗನೆ ರಿಸಲ್ಟ್ ಸಿಗಬೇಕಲ್ವ. ಹಾಗಾಗಿ ಈ ಥರ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಆಯಿತು, ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಅಕ್ಕಿ ಹಿಟ್ಟು ನೀರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಚೆನ್ನಾಗಿ ಕುದ್ದಿರುವಂಥ ನೀರಲ್ಲಿ ಹಾಕಿರ್ತೀವಲ್ವ, ಅದು ಬೇಗನೆ ಹಿಟ್ಟು ಚೆನ್ನಾಗಿ ಕುದಿ ಬಂದಿರುವಂಥ ನೀರೇ ಹಾಕಿದ್ಮೇಲೆ ಉಬ್ಬುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರು. ಸ್ವಲ್ಪ ಹಿಟ್ಟು ಕಡಿಮೆ ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇರುವಂಥದ್ದು. ಇವಾಗ ಇದು ಪೂರ್ತಿಯಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿದಾಯಿತು. ಇನ್ನೊಂದು ಇದರಲ್ಲಿ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಸ್ನೇಹಿತರೆ, ನಿಮ್ಮ ಹತ್ರ ಫ್ರೆಶ್ಶಾಗಿ ಗಿಡದಲ್ಲಿ ಬೆಳೆದಿರುವಂಥ ಅಲೋವೆರಾ ಇದ್ದರೆ ಅದು ಹಾಕ್ಕೊಳ್ಳಿ. ಇಲ್ಲ ಈ ಥರ ಇದ್ದರೆ ಈ ಥರ ಕೂಡ ಹಾಕ್ಕೋಬೋದು. ಇದಕ್ಕೆ ಅಲೋವೆರಾ ಕೂಡ ಸೇರಿಸ್ಕೋಬೇಕಾಗತ್ತೆ. ಅಲೋವೆರಾ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. 1 ಸ್ಪೂನಷ್ಟು ಜೆಲ್ಲು. ಈ ಜೆಲ್ಲನ್ನು ಹಾಕಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ತೀನಿ. ಬಿಸಿ ಇರುವಾಗಲೇ ಪಟ 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 ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಯಾಕಪ್ಪ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ಇದು ತೋರಿಸ್ತೀನಿ ನಿಮಗೆ, ಹೇಳ್ತೀನಿ ನೋಡಿ, ಲಾಸ್ಟ್ವರೆಗೂ ನೀವು ಕೂಡ ಕಾಯಿರಿ. ಇವಾಗ ಇದು ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದ್ಮೇಲೆ ಕ್ರೀಮ್ ರೆಡಿ ಆಯಿತು. ಈ ಕ್ರೀಮನ್ನು ನಾವು ಸ್ವಲ್ಪ ಬಿಸಿ ಇರಬೇಕು, ಅಂದರೆ ಉಗುರು ಬೆಚ್ಚಗೆ ಬಿಸಿ ಇರಬೇಕು. ಆ ಥರ ನಮಗೆ ಬಿಸಿ ಇರುವಂಥ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಯಾಕಪ್ಪ ಅಂದರೆ
ನಾವು ಭಂಗಿನ ಸಮಸ್ಯೆ ಇದಲ್ವ ಸ್ನೇಹಿತರೆ ನಮ್ಮ ಸ್ಕಿನ್ ಮೇಲೆ ಈ ಥರ ಬಿಸಿ ಬಿಸಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ನಮ್ಮ ಸ್ಕಿನ್ ಮೇಲೆ ಹಚ್ಚಿದಾಗ ಏನಾಗುತ್ತೆ ಅಂದರೆ ಬಂಗು ಎಲ್ಲ ಕೂಡ ಬೇಗನೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ಅಕ್ಕಿ ಹಿಟ್ಟಲ್ವಾ, ಈ ಥರ ನಾವು ಸ್ಕ್ಯಾಲ್ಪ್ ಚೆನ್ನಾಗಿ ಕೈ ಮೇಲೆ ಹಚ್ತಾ ಇದ್ದೀವಿ ನೋಡಿ, ಇದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಸ್ಕಿನ್ ಮೇಲೆ ಈ ಥರ ಬಂಗು ಎಲ್ಲಿದೆ ಅಲ್ಲಿ ಈ ಥರ ನೀವು ಅಪ್ಲೈ ಮಾಡಬೇಕು. ತೋರಿಸುವಂಥ ರೀತಿಯಲ್ಲಿ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಕೈಗೆ ಬಿಸಿ ತಾಕುವಾಗ ಇಷ್ಟಿದ್ರೆ ಸಾಕು. ಈ ಥರ ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಂಡು ತಗೊಳ್ಳಿ. ಈ ಥರ ಅಪ್ಲೈ ಮಾಡಿದ್ರೆ ನಮಗೆ ಬಿಸಿ ಇರುವಂಥ ಈ ಕ್ರೀಮು ಏನಾಗುತ್ತೆ ಅಂದರೆ ನಾವು ಒಂಥರ ಮುಖಕ್ಕೆ ಬಿಸಿ ಬಿಸಿ ನೀರು ಕುದಿಯುವಂಥ ವಾಫ್ ಯಾವ ರೀತಿ ಕೊಡ್ತೀವಲ್ಲ ಅದೇ ರೀತಿಯಾಗಿ ಈ ಪ್ಯಾಕ್ ಕೂಡ ಸ್ಕಿನ್ನಿಗೆ ಬಿಸಿ ತಾಕಿದಾಗ ಆ ಬಿಸಿ ತಾಕಿರುವಂಥದ್ರಿಂದ ನಮ್ಮ ಮುಖದ ಮೇಲಿರುವಂಥ ಬಂಗು ಬೇಗನೆ ನಿವಾರಣೆ ಆಗುತ್ತೆ, ಹಾಗೆ ಬೇಗನೆ ಕಡಿಮೆ ಆಗುತ್ತೆ. ದಿನದಲ್ಲಿ ನೋಡಿ ಈ ಥರ ನೀವು ವಾರದಲ್ಲಿ 4-5 ಸರ್ತಿ ಆದರೂ ಮಾಡಲೇಬೇಕು. ಈ ಥರ ಮಾಡ್ತಾ ಹೋಗಿ ನಿಮ್ಮ ಮುಖದ ಮೇಲೆ ಬಂಗಿನ ಸಮಸ್ಯೆ ನೋಡಿದ್ರೆ ನಿವಾರಣೆ ಆಗೋಗುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತು ಇದು ಮುಖದ ಮೇಲೆ ಹಚ್ಚಿದಾಗ ಯಾವಾಗ ರಿಮೂವ್ ಮಾಡಬೇಕಂದ್ರೆ ಮುಖದ ಮೇಲೆ ಹಚ್ಚಿದ ತಕ್ಷಣ ಇದು ಪೂರ್ತಿಯಾಗಿ ಸ್ಕಿನ್ ಎಲ್ಲ ತಣ್ಣಗಾದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಈ ಥರ ನಿವಾರಣೆ ಇದೆಲ್ಲ ಪೂರ್ತಿಯಾಗಿ ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಥರ ತೆಕ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ಮುಖ ವಾಶ್ ಮಾಡಿದ್ರು ಕೂಡ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಗ್ಲೋ ಕೂಡ ಬರುತ್ತೆ ಮುಖದ ಮೇಲೆ, ಹಾಗೆ ಮುಖದ ಮೇಲೆ ಇರುವಂಥ ಪಿಗ್ಮಿಟೇಷನ್ ಬಂಗಿನ ಸಮಸ್ಯೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಖಂಡಿತವಾಗಿ ಫಾಲೋ ಮಾಡಿ ಸ್ನೇಹಿತರೆ. ಎಷ್ಟೇ ಅಮ್ಮಂದಿರಾಗಲಿ ಆಂಟಿಂದಿರಾಗಲಿ ಈ ಥರ ಬಂಗಿನ ಸಮಸ್ಯೆ ಇದೆ, ನನಗೆ ಏನು ಮುಖದ ಮೇಲೆ ಈ ಥರ ಅಸಹ್ಯವಾಗಿ ಕಾಣಿಸುತ್ತೆ, ಏನು ಹಚ್ಚಬೇಕು ಏನು ಬಿಡಬೇಕಂತ ಯೋಚನೆ ಮಾಡ್ತಿರ್ತಾರಲ್ಲ ಅವರಿಗಾಗಿ ಬ್ಯೂಟಿಫುಲ್ ಟಿಪ್ಸು ಟ್ರೈ ಮಾಡಿ. ಇವಾಗ ನೋಡಿ ಕೈ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ. ಇದೇ ರೀತಿ ಯೂಸ್ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ.